ನಗರದ್ದು ಇವರು ಇಡೀ ರಾಜ್ಯದ್ದು 40,000 ಹೇಳಬೇಕಿಲ್ಲ. ನೀವು ಹೇಳಿದ್ರಲ್ಲ, ನಿಮ್ದು ಹೇಳಿದೆ ನಾನು, ನಿಮ್ಮ ವಿಷಯ ಹೇಳಿದ್ದೀನಿ. ಮಾಹಿತಿ 35,000 ಮಾಹಿತಿ ಕೊಡ್ಬೇಕಾನೆ ನಾನು. ಆದ್ರೆ 460 ಮನೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ನನಗೆ 80,000 90,000 ಇನ್ನೊಂದು ಕ್ಷೇತ್ರದ ನನಗೆ ಬೇಡ. ನಮ್ಮ ಕ್ಷೇತ್ರದ 460 ಮನೆ 3 ವರ್ಷದಿಂದ ಒಂದು ಕಲ್ಲು ಹಿಂಗಿಟ್ಟಿಲ್ಲ, ಅದಕ್ಕೆ ಕೇಳಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ಇನ್ನೂ 1 ಲಕ್ಷ ಮನೆ ಕಟ್ಟಿ. ಈಗ ನಾನು ಹೇಳಿದೆ ಸರ್, ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿರಲಿಲ್ಲ, ಮನೆಗಳು ಕಂಪ್ಲೀಟ್ ಮಾಡಿಲ್ಲ. ಈಗ ಹಂತದಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಆ 3 ಸ್ಟೇಜಲ್ಲಿ ಥರ್ಡ್ ಸ್ಟೇಜಲ್ಲಿ ಇವ್ರ ಮನೆಗಳು ಇದೆ, ಕೊಡ್ತೀವಿ. ಅದು ಇನ್ನೊಂದೇನಾಗಿದೆ, 375 ಮನೆ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ. ಅದು ಹೇಳ್ಬಿಟ್ಟು ಗಮನಿಸಿ, 1 ನಿಮಿಷ, ಅದು ಒಂದು ಗಮನಕ್ಕೆ ತಂದುಬಿಡ್ತೀನಿ ನಿಮಗೆ. 353 ಮನೆ ಏನಾಯಿತು, 1,80,000ದಲ್ಲಿ 61,000 ಮನೆಗಳು ಕ್ಯಾನ್ಸಲೇಷನ್ ಮಾಡಿದ್ರು FD ಅವರು, ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು. ತಿರ್ಗಾ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ಮನೆಗಳು ಕೆಲಸ ಶುರುವಾಗಿದೆ ಅಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಕೊಂಡೆ ನಾನು. ಅದರಲ್ಲಿ ಒಂದು ಸಮಸ್ಯೆ ಆಗಿದೆ. ಏನು ಮಾಡ್ತಾರೆ, 5 ವರ್ಷಕ್ಕೆ ಒಂದ್ಸತಿ ಏನು ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು MOU ಸೈನ್ ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರ ನಾವು MOU ಸೈನ್ ಮಾಡ್ತೀವಿ. ಮನೆ ಮುಖ್ಯಮಂತ್ರಿಗಳು MOU ಸೈನ್ ಮಾಡುವಾಗ ಮನೆ ಮುಖ್ಯಮಂತ್ರಿಗಳು ಏನಂದ್ರು, ಈ ಬಾರಿ MOU ಸೈನ್ ಮಾಡೋದು ಬೇಡ, ಈ ಬಾರಿ ಅವ್ರಿಗೊಂದು ಪತ್ರ ಬರೀರಿ. ಅವ್ರು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ, ಅದಕ್ಕೆ 3.5 ಲಕ್ಷ ಮಾಡಲಿ, ಅದಕ್ಕೆ GST ಹಾಕ್ತಾರೆ, 18% GST ಹಾಕ್ತಾರೆ. ಆ GST ಹಾಕೋದು ಬೇಡ, ಮಿಕ್ಕಿದ 4 ಲಕ್ಷ ನಾವು ಸರ್ಕಾರ, ರಾಜ್ಯ ಸರ್ಕಾರದಿಂದ ಕೊಟ್ಟು ಆ ಮನೆಗಳು ಮಾಡುವ ಅಂತ ಹೇಳ್ಬಿಟ್ಟು ಒಂದು ಪತ್ರ ಬರೀರಿ ಅಂತಾರೆ. ನಾವು ಪತ್ರ ಬರೆದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಆ ಪತ್ರಕ್ಕೆ 3 ತಿಂಗಳಾದ್ಮೇಲೆ ಉತ್ತರ ಬಂತು, ಅದು ನಾವು ಮಾಡೋಕ್ಕಾಗಲ್ಲ ಅಂತ. ಆ ಮಧ್ಯದಲ್ಲಿ ಏನು ಮಾಡಿಬಿಟ್ರು, ಈ 61,000 ಮನೆಗಳಿಗೆ ಏನು ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿತ್ತು ಅದು ನಾವು ಕೊಡೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡೋರು. ಈಗ ತಮ್ಮದೇ ಸರ್ಕಾರ ಇದೆ, ತಾವು ದಯಮಾಡಿ ನನ್ನ ಜೊತೆ ದಿಲ್ಲಿಗೆ ಹೋಗ್ಬೇಕು. ನಾನು ಅಸೆಂಬ್ಲಿ ಆದ್ಮೇಲೆ ನಾವು ದಿಲ್ಲಿಗೆ ಹೋಗ್ಬೇಕು. ಪ್ರಹ್ಲಾದ್ ಮಾತಾಡಿ, ಅಶೋಕಣ್ಣ ತಾವು ದಯಮಾಡಿದಲ್ಲಿ ಸಾಥ್ ಕೊಡಬೇಕು. 60 ಏನಾಯ್ತು, MOU ಸೈನ್ ಮಾಡಬೇಕಾಗಿತ್ತು. 5 ವರ್ಷಕ್ಕೆ ಒಂದ್ಸತಿ ಸ್ಲಮ್ ಬೋರ್ಡ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯದಲ್ಲಿ MOU ಸೈನ್ ಆಗ್ತದೆ ಅಶೋಕಣ್ಣ. ಆ MOU ಏನಾಯಿತು, ಮಾನ್ಯ ಮುಖ್ಯಮಂತ್ರಿಗಳು ಸೈನ್ ಮಾಡುವಾಗ ಬರುವಾಗ, ಸೈನ್ ಮಾಡೋದು ಬೇಡ ಈ ಬಾರಿ, ಅವ್ರಿಗೊಂದು ಪತ್ರ ಬರೀರಿ, ಏನು 1.5 ಲಕ್ಷ ಕೊಡ್ತಾವ್ರೆ ಅದಕ್ಕೆ 3.5 ಲಕ್ಷ ಕೊಟ್ರಿ, ಅದಕ್ಕೆ GST ಏನು ಬಡವ್ರ ಮನೆಗೆ ಆಗ್ತಾ ಇದ್ರೆ ಅದು ಹಾಕೋದು ಬೇಡ ಅಂತ ಒಂದು ಪತ್ರ ಬರೀರಿ ಅಂದ್ರಿ. ನಾವು ಪತ್ರ ಬರೆದ್ವಿ, ಅದು MOU ಸೈನ್ ಮಾಡಿಲ್ಲ. ಆ ಪತ್ರ ಬರೆದಿದ್ವಿ ನಾವು. ಅದರಲ್ಲಿ 3 ತಿಂಗಳಾದ್ಮೇಲೆ ನಮ್ಮ ರಿಪ್ಲೈ ಬಂತು, ಅದು ನಾವು ಅದಕ್ಕೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ. ಆ ಹಿನ್ನೆಲೆ ಏನಾಯಿತು, ಆ 3 ತಿಂಗಳು ಡಿಫ್ರೆನ್ಸಸ್ ಇದ್ದಿದ್ದು ಕಾರಣಕ್ಕೆ ಏನು ಮಾಡಿದ್ದಾರೆ, 61,000 ಮನೆಗಳದು ಏನು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರ ಅದು ಕೊಡೋಕ್ಕಾಗಲ್ಲ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರು. ಈಗ ನಾನು ಆಲ್ರೆಡಿ ಪ್ರಹ್ಲಾದ್ ಜೋಶಿಗೆ ಮಾತಾಡಿದ್ದೀನಿ ನಾನು, ಅವ್ರು ಬನ್ನಿ ದಿಲ್ಲಿಗೆ ಅಂತ ಹೇಳಿದ್ದಾರೆ. ತಾವೇ ಅಶೋಕ್ ಅವರು ಮುನ್ರತ್ನ, ತಾವು ಅಶೋಕ್ ಸಾಹೇಬರು ಬಂದರೆ ಒಂದು ಸತಿ, ಇಲ್ಲಾಂದರೆ 900 ಕೋಟಿ ಹೊರೆ ನಮ್ಮ ಸರ್ಕಾರ ತಿರ್ಗಾ ರಾಜ್ಯ ಸರ್ಕಾರಕ್ಕೆ ಆಗ್ತದೆ. ಅದು ಆಗಾಗ ಪೆಂಡಿಂಗ್ ಇದೆ, ಅದು ಮಾಡಿಸ್ಕೊಡ್ತೀನಿ ನಾನು. ಸಭಾಧ್ಯಕ್ಷರೇ ಹೇಳಿದ್ರಲ್ಲ, ಡೀಟೇಲ್ ಆಗಿ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ಅನ್ಸ್ಟಾರ್ಟೆಡ್ ಬಿಲ್ಡಿಂಗ್ಸ್, ಅನ್ಸ್ಟಾರ್ಟೆಡ್ನ 61,000 ಕ್ಯಾನ್ಸಲ್ ಮಾಡಿದಿರಿ ಅಂತ ಹೇಳ್ತೀರಿ. ನಾನು ಅದನ್ನ ಕೇಳ್ತಾ ಇಲ್ಲ. ಒಂದು ರೂಫ್ ಹಾಕಿದೆ, ಒಂದು ಫ್ಲೋರ್ ಆಗಿದೆ, ಆಗಿರೋದನ್ನ ಪೂರ್ಣಗೊಳಿಸ್ಕೊಂಡು ಕೇಳ್ತಾ ಇರೋದು. ನನ್ನ ಜೊತೆ ನಾನು ಮಾತಾಡಿ ಮಾಡಿಸ್ಕೊಡ್ತೀನಿ ಬನ್ನಿ. ಸಭಾಧ್ಯಕ್ಷರೇ, ನಾನು ಬಹಳ ಜನ ನೋಡಿದ್ದೀನಿ ಸಭಾಧ್ಯಕ್ಷರೇ. ನಮ್ ಜಮೀರ್ ಸಾಹೇಬ್ರ ಅಂತ ಅವ್ರು ನಾನು ನೋಡಿಲ್ಲ ಸಭಾಧ್ಯಕ್ಷರೇ. ಎಷ್ಟು ಹುಷಾರಾಗಿ ಒಳಗ್ ಬನ್ನಿ ಅಂತ ಕರೀತಾರೆ ನೋಡಿ ಸಾಹೇಬ್ರೆ. ಸಭಾಧ್ಯಕ್ಷರೇ, ಅದೇನೇ ಮಾಡ್ತೀನಿ ಬನ್ನಿ. ಈಗ ನಿಮ್ಮ ಅಧಿಕಾರಿಗಳು ಆಯ್ತು, ಮಾಡ್ತೀನಿ. ಬಸವರಾಜ್ ಮುತ್ತಿಮೂಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.